ಎಸ್, ಇದೇ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಅಸೆಂಬ್ಲಿದಲ್ಲಿ ಪಾಸ್ ಆದಂಥ ಬಿಲ್ ಅನ್ನ ಕೌನ್ಸಿಲ್ನಲ್ಲಿ ಡಿಫೀಟ್ ಮಾಡದಿರ್ತಕ್ಕಂಥದ್ದು ನಡೆದಿದೆ. ಆ ಥರದ್ದು ನಿದರ್ಶನಗಳಿದ್ದಾವೆ. ಆದರೆ ಸೆಲೆಕ್ಟ್ ಕಮಿಟಿಗೆ ಮೂವ್ ಮಾಡಿ ಸೆಲೆಕ್ಟ್ ಕಮಿಟಿ ಆಗಬೇಕು ಅಂತ ಮಾಡಿರ್ತಕ್ಕಂಥ ನಿದರ್ಶನ ಈ 67 ವರ್ಷಗಳ ಇತಿಹಾಸದಲ್ಲಿ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ, ಮತ್ತೆ ನಿದರ್ಶನಗಳು ಕೂಡ ಇಲ್ಲ. ಎಸ್, ಇದು ನಡೆದಂತಹ ಬೆಳವಣಿಗೆ. ಈ ಒಂದು ವಿಭಜನೆ ವಿಧೇಯಕವನ್ನ ವಿಧಾನ ಪರಿಷತ್ನಲ್ಲಿ ತಿರಸ್ಕರಿಸಲಾಗುತ್ತೆ ಮತ್ತು ಅದನ್ನು ಸೆಲೆಕ್ಟ್ ಕಮಿಟಿಗೆ ವರ್ಗಾಯಿಸಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಕೇಳಿಬರ್ತಾ ಇತ್ತು. ಇದಕ್ಕೆ JDS ಮತ್ತು BJP ಒಟ್ಟಾಗಿ ಸಭಾಪತಿಯವರಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿತ್ತು. ಆದರೆ ಸಭಾಪತಿಯವರು ಇದನ್ನ ಸೆಲೆಕ್ಟ್ ಕಮಿಟಿಗೆ ವಹಿಸ್ತಾರೆ ಅನ್ನುವಂಥ ಎಲ್ಲಾ ನಿರೀಕ್ಷೆ ಕೂಡ ಈಗ ಉಲ್ಟಾ ಹೊಡೆದಿರುವಂಥದ್ದು. ಅಂದರೆ ಈಗಾಗಲೇ ಹೇಳಿರುವ ಹಾಗೆ ವಿಧಾನಸಭೆಯಲ್ಲಿ ಇದು ಅಂಗೀಕಾರ ಆಗಿದೆ. ಆದ್ರಿಂದ ವಿಧಾನ ಪರಿಷತ್ನಲ್ಲಿ ಇದನ್ನ ಸೆಲೆಕ್ಟ್ ಕಮಿಟಿಗೆ ಕೊಡಲಿಕ್ಕೆ ಬರೋದಿಲ್ಲ ಎನ್ನುವಂಥ ಮಾತನ್ನ ಸ್ವತಃ ಸಭಾಪತಿಗಳೇ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಆ ಥರದ್ದು ನಿದರ್ಶನಗಳಿದ್ದಾವೆ. ಆದರೆ ಸೆಲೆಕ್ಟ್ ಕಮಿಟಿಗೆ ಮೂವ್ ಮಾಡಿ ಸೆಲೆಕ್ಟ್ ಕಮಿಟಿ ಆಗಬೇಕು ಅಂತ ಮಾಡಿರ್ತಕ್ಕಂಥ ನಿದರ್ಶನ ಈ 67 ವರ್ಷಗಳ ಇತಿಹಾಸದಲ್ಲಿ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ, ಮತ್ತೆ ನಿದರ್ಶನಗಳು ಕೂಡ ಇಲ್ಲ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಪ್ರತಿನಿಧಿ ಮಸೂದ್ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಇವತ್ತಿನ ವಿಧಾನ ಪರಿಷತ್ನ ಕಲಾಪದ ಚಟುವಟಿಕೆಗಳ ಬಗ್ಗೆ ಎಲ್ಲರ ನಿರೀಕ್ಷೆ ಇತ್ತು. ಇವತ್ತು ಸಭಾಪತಿಗಳು ಇದನ್ನು ಸೆಲೆಕ್ಟ್ ಕಮಿಟಿಗೆ ಕೊಡ್ತಾರೆ ಎನ್ನುವಂಥದ್ದು. ಆದರೆ ಈಗ ಒಂದು ಬದಲಾವಣೆ, ಒಂದು ಮಹತ್ವದ ತಿರುವು ಅಂತ ಹೇಳ್ಬೋದು. ಸಭಾಪತಿಗಳೇ ಇದನ್ನ ಸೆಲೆಕ್ಟ್ ಕಮಿಟಿಗೆ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವ ನಿರ್ಧಾರಕ್ಕೆ ಬರಲಾಗಿದೆ? ಸಭಾಪತಿಗಳು ಹೇಳಿರೋದೇನು? ರಾಘವೇಂದ್ರ, ಇವತ್ತೇನು ವಿಧಾನ ಪರಿಷತ್ನಲ್ಲಿ ನಡೆಯುತ್ತವೆ ಬೆಳವಣಿಗೆಗಳು, ಈ ಬೆಳವಣಿಗೆಗಳು ತಿದ್ದುಪಡಿ ವಿಧೇಯಕ ಇದೆ, ಅದರ ಸಂಬಂಧಪಟ್ಟಂತ ಭವಿಷ್ಯ ನಿರ್ಣಯ ಮಾಡುತ್ತೆ ಅನ್ನೋ ಮಾತು ಇದೆ. ಈಗಾಗಲೇ ವಿಪಕ್ಷಗಳು ಈ ವಿಧೇಯಕವನ್ನ ಸೆಲೆಕ್ಟ್ ಕಮಿಟಿಗೆ ಕೊಡಬೇಕು ಅಂತ ಮೊನ್ನೆನೆ ವಿಧಾನ ಪರಿಷತ್ ಸಭಾಪತಿ ಅವರಿಗೆ ಈಗಾಗಲೇ ಪತ್ರ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಹಲವು ಕುತೂಹಲ ಮನೆ ಮಾಡಿರುವಂತದ್ದು. ಆದ್ರೆ ಇವತ್ತಾಗಲೇ ಎಲ್ಲ ಉಲ್ಟಾ ಆಗ್ತಾ ಇರುವಂತದ್ದು. ಏನಂತಂದ್ರೆ ಈಗಾಗಲೇ ವಿಪಕ್ಷಗಳು ವಿಧೇಯಕವನ್ನ ಸೆಲೆಕ್ಟ್ ಕಮಿಟಿಗೆ ಕೊಡಿ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಆ ಸಂಬಂಧ ಪತ್ರ ಕೂಡ ಕೊಟ್ಟಿದ್ದಾರೆ. ಇವತ್ತು ವಿಧಾನ ಪರಿಷತ್ನಲ್ಲಿ ಸೆಲೆಕ್ಟ್ ಕಮಿಟಿಗೆ ಅದು ಕೊಡೋದಾದ್ರೆ ಏನಾಗಬಹುದು ಅನ್ನುವಂಥದ್ದು, ಸೆಲೆಕ್ಟ್ ಕಮಿಟಿಗೆ ಕೊಡ್ತಾರಾ ಇಲ್ವೋ ಅನ್ನುವಂಥದ್ದು ಈಗಷ್ಟೇ ಕಲಾಪ ಆರಂಭ ಆಗಿರುವಂತದ್ದು. ಈಗಾಗಲೇ ವಿ ಸೋಮಣ್ಣ ಅವರು ಮಾತಾಡ್ತಾ ಇದ್ದಾರೆ ಬಿಲ್ ಬಗ್ಗೆ, ವಿಧೇಯಕ ಎಷ್ಟು ಡೇಂಜರ್ BBMPಗೆ ಬೆಂಗಳೂರಿಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಸಭಾಪತಿಯವರ ತೀರ್ಮಾನವೇ ಇಲ್ಲಿ ಅಂತಿಮ ಆಗುತ್ತೆ. ಈಗಾಗಲೇ ಸಭಾಪತಿಯವರು ಕೂಡ ಹೇಳಿಕೆ ಕೊಟ್ಟಿರುವಂತದ್ದು, ವಿಧೇಯಕ ಅಂದ್ರೆ ಈ 67 ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ, 67 ವರ್ಷಗಳ ಇತಿಹಾಸದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಸೆಲೆಕ್ಟ್ ಕಮಿಟಿಗೆ ಈ ತರದೊಂದು ಸಂದರ್ಭ ಬಂದಿಲ್ಲ. ಸೆಲೆಕ್ಟ್ ಕಮಿಟಿಗೆ ಒಂದು ವಿಧೇಯಕವನ್ನ ಕೊಡುವಂತ ಸಂದರ್ಭ ಉದಾಹರಣೆ ಯಾವುದೂ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಕ್ರಮ ತಗೊಳ್ತೀನಿ, ಅಂದ್ರೆ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿರುವಂತದ್ದು. ಮತ್ತೆ ಎಲ್ಲ ಒಂದ್ ಕಡೆ ಸಭಾಪತಿಯವರು ಕೂಡ ಅದ್ಗೋಡೆ ಮೇಲೆ ದೀಪ ಇಡುತ್ತಾ ಮಾತಾಡ್ತಾ ಇರುವಂತದ್ದು. ಮತ್ತೆ ಇನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ವಿಪಕ್ಷ ನಾಯಕರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ, ಇಷ್ಟು ವರ್ಷಗಳಲ್ಲಿ ಎಲ್ಲೂ ಕೂಡ ಈ ತರ ಆಗಿಲ್ಲ, ಹೊಸ ಸಂಪ್ರದಾಯಕ್ಕೆ ನೀವು ನಾಂದಿ ಹಾಡಬೇಡಿ, ವಿಧೇಯಕಕ್ಕೆ ಸೋಲ್ ಮಾಡ್ಲಿ, ಅಂದ್ರೆ ಯಾವ ಒಪ್ಪಿಗೆ ಕೊಡದೇನೆ, ನೀವು ಮತ ಕೊಡದೇನೆ ಪರಿಷತ್ ಕಲಾಪದಲ್ಲಿ ಸೋಲ್ ಮಾಡಿ, ಅಂದ್ರೆ ಸೋಲ್ಸಿ, ಅದ್ರ ಬದಲಾಗಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಬೇಡಿ ಅಂತ ಅನ್ನುವಂತ ಮನವರಿಕೆ ಮಾಡ್ಕೊಂಡಿದ್ದಾರೆ. ಈಗ ಪರಿಷತ್ನಲ್ಲಿ ಈಗಾಗಲೇ ಕಲಾಪ ಆರಂಭ ಆಗಿದೆ. ಮುಂದಿನ ಬೆಳವಣಿಗೆ ಏನಾಗಬಹುದು ಅನ್ನೋದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್.